ಕಾಲ್ತುಳಿತದ ಘಟನೆಗೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರಿನಲ್ಲಿ ಮಾತನಾಡಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಮೊದಲೇ ತುಂಬಾ ಕನ್ಫ್ಯೂಷನ್ ಇದೆ. ಕಮಿಷನರ್ ಲೆವೆಲ್ನಲ್ಲಿ ಒಂದಾಗಿದೆ, ಡಿಸಿಪಿ ಲೆವೆಲ್ನಲ್ಲಿ ಒಂದಾಗಿದೆ, ಇನ್ಸ್ಪೆಕ್ಟರ್ ಒಂದು ಪತ್ರ ಬರೆದಿದ್ದಾರೆ, ಪೊಲೀಸರು ಮತ್ತೊಂದು ಪತ್ರ ಬರೆದಿದ್ದಾರೆ. ಎಲ್ಲವೂ ನಾನು ಹೇಳಿದ ತಕ್ಷಣ ಆಗೋದಿಲ್ಲ, ವರದಿ ಬರಲಿ ಅಂತ ಹೇಳಿದ್ದಾರೆ. ಇನ್ನು ಪರ್ಮಿಷನ್ ಕೊಟ್ಟಿದ್ದು ವಿಧಾನಸೌಧದ ಒಳಗೆ ಕಾರ್ಯಕ್ರಮ ಮಾಡಲಿಕ್ಕೆ, ಸಮಸ್ಯೆ ಆಗಿರೋದು ಸ್ಟೇಡಿಯಂ ಹೊರಗೆ. ನಮ್ಮಲ್ಲಿ ಪರ್ಮಿಷನ್ ಕೊಟ್ಟರು, ಕಾರ್ಯಕ್ರಮ ಮುಗಿದು ಹೋಯಿತು. ಕಾರ್ಯಕ್ರಮ ಮುಗಿದ ಮೇಲೆ ಸ್ಟೇಡಿಯಂ ಬಳಿ ಘಟನೆ ಆಗಿದೆ, ಅದು ತನಿಖೆ ಆಗಬೇಕು. ಈ ಸಂಬಂಧ ವರದಿ ಕೇಳಿರಬಹುದು. ಈ ಬಗ್ಗೆ ಹೈಕಮಾಂಡ್ಗೂ ಜವಾಬ್ದಾರಿ ಇದೆ, ಮುಂದೆ ಈ ರೀತಿ ಆಗದಂತೆ ಸಲಹೆ ನೀಡಬಹುದು ಅಂತ ಹೇಳಿದ್ದಾರೆ. ತನಿಖೆ ಆಗಲಿ, ಮುಂದೆ ಯಾರು ತಪ್ಪಿಸ್ತಾರೆ ಗೊತ್ತಾದ್ಮೇಲೆ ಇನ್ನೂ ಒಂದು ಸ್ಟೆಪ್ ಇದೆ, ಮಾಡೋಣ. ವೈಯಕ್ತಿಕ ಅಭಿಪ್ರಾಯ ಏನು ಸರ್? ಅಂದ್ರೆ ಈ ರೀತಿ ಸೆಲೆಬ್ರೇಷನ್ ಆಗಬಾರ್ದಿತ್ತು, ಇಲ್ಲ ಆಗಬಾರ್ದಿತ್ತು, ಅದು ಆಗಿದೆ. ಘಟನೆ ಬಿಡಿ ಸರ್, ಘಟನೆ ಆಯ್ತು, ಆದ್ರೆ ಈ ರೀತಿ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಪರ್ಮಿಷನ್ ಸರ್ಕಾರ ಕೊಟ್ಟಿದ್ರು ಬಗ್ಗೆ ನೋಡಿ, ಅದೇ ತನಿಖೆ ಆಗಬೇಕು. ಇನ್ನೂ ಬಹಳಷ್ಟು ಗೊಂದಲ ಇದೆ. ಅಲ್ಲ, ಸರ್ಕಾರದ ನಡೆ ಬಗ್ಗೆ ನಿಮ್ಮ ವೈಯಕ್ತಿಕ ಎಲ್ಲ ಯಾರು ಪೊಲೀಸರಿಗೆ ಗೊತ್ತಾಯ್ತಾ, ನಮಗ್ ಗೊತ್ತಾಯ್ತಾ, ಅವ್ರೇನ್ ನಮ್ಮ ಪರಿಶೀಲನೆ ಮಾಡಿದಾರ, ಈಗ ಇನ್ನೂ ಹೇಳಿಕ್ ಸಾಧ್ಯವಿಲ್ಲ. ಇನ್ನು ಇಲ್ಲಿವರೆಗೆ ಕನ್ಫ್ಯೂಷನ್ ಇದೆ. ಮುಖ್ಯಮಂತ್ರಿಗಳು ಬ್ಯಾಗ್ ಹಿಡ್ಕೊಂಡು ರಸ್ತೆಯಲ್ಲಿ ಅದನ್ನೇ ಈಗ ತನಿಖಾ ವರದಿಯಲ್ಲಿ ಹೇಳ್ಬೇಕಾಗ್ತದೆ. ಯಾಕಂದ್ರೆ ನಾವು ಕೊಟ್ಟಿದ್ದು ಒಬ್ರು ಹೇಳ್ತಾರೆ, ಕೊಟ್ಟಿಲ್ಲ ಒಬ್ರು ಹೇಳ್ತಾರೆ. DCM ಅವರು ಫ್ಲಾಗ್ ಇಟ್ಕೊಂಡು ರಸ್ತೆಯಲ್ಲಿ ತಿರುಗಾಡ್ತಾರೆ ಸರ್, ಕಾರಲ್ಲಿ. ಹಾಗಾಗಿ ಕೇಳ್ತಾ ಇರೋದು ಸರ್. ನೋಡಿ, ಅದವ್ರ ವೈಯಕ್ತಿಕ ವಿಚಾರ. ಈಗ ಫ್ಲಾಗ್ ಹಿಡಿಬಾರ್ದು, ವೈಯಕ್ತಿಕ ಅಭಿಪ್ರಾಯ ಸರ್. ನನ್ನ ವೈಯಕ್ತಿಕ ಅಭಿಪ್ರಾಯ ಏನಿಲ್ಲ ಅದು. ಆದ್ರೆ ಇದು ಗೊಂದಲ ಆಗಿರೋದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು. ವಿಧಾನಸೌಧದಲ್ಲಿ ಈಗ 20 ರಿಂದ 25 ಜನಕ್ಕೆ PWD ಅನುಮತಿ ಕೊಟ್ಟಿದ್ದು, ಸ್ಟೇಜ್ ಮೇಲೆ ಜಾಸ್ತಿ ಇದ್ರಲ್ಲೂ ಕೂಡ ಒಂದು ಆರೋಪ ಇದೆ ಸರ್. ಹೌದಾ ಸರ್? ಎಷ್ಟು ಜನಕ್ಕೆ ಇದೆಲ್ಲ ನೋಡಿ ತನಿಖೆಯಿಂದನೇ ಹೊರಗೆ ಬರಬೇಕು. ಪರ್ಮಿಷನ್ ಎಷ್ಟು ಜನ ಆಯ್ತು, ಎಷ್ಟು ಜನ ಹೋದ್ರು, ಅವ್ರಿಗೆ ಯಾರು ಬಿಟ್ರು. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣವನ್ನ ಖಂಡಿಸಿ ಬಿಜೆಪಿ ನಾಯಕರು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. 11 ಮಂದಿ ಅಮಾಯಕರನ್ನ ಸರ್ಕಾರ ಮರ್ಡರ್ ಮಾಡಿದೆ ಅಂತ ಬಿಜೆಪಿಗರು ಆರೋಪವನ್ನ ಮಾಡಿದ್ದಾರೆ. ಈ ಘಟನೆಗೆ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್, ಗೃಹ ಸಚಿವ ಪರಮೇಶ್ವರ್ ಅವರೇ ಕಾರಣ. ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡಿ ಅಂತ ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿ RCB ಕಪ್ ಗೆದ್ದಿದೆ, ಅದರ ಕ್ರೆಡಿಟ್ ತೆಗೆದುಕೊಳ್ಳುವ ಹಪಾಹಪಿಗೆ ಸರ್ಕಾರ ಬಿದ್ದು ಸಂಭ್ರಮವನ್ನ ಹಾಳು ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಜೋಶಿ ಅವರನ್ನ ಟೆರರಿಸ್ಟ್ ಅಂದ್ರು, ಆದರೆ ನಿಜವಾದ ಭಯೋತ್ಪಾದಕ ಸಿದ್ದರಾಮಯ್ಯ. 11 ಮಂದಿಯನ್ನ ಬಲಿ ಪಡೆದಿದ್ದೀರಿ, ಕಾಂಗ್ರೆಸ್ನವರು ಸೀಳು ನಾಯಿಗಳಂತೆ ಅಂತ ಛಲವಾದಿ ಕಿಡಿಕಾರಿದ್ದಾರೆ. ಸರ್ಕಾರ ಪದೇ ಹೇಳ್ತಾ ಇದೆ, ನಾವು ಪರ್ಮಿಷನ್ ಕೊಟ್ಟಿಲ್ಲ. KCA ಸ್ಟೇಡಿಯಂ ಅಲ್ಲಿ ನಾವು ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ ಯೋಗ ಬೇಕಷ್ಟು ಬೆಂಕಿ ಇಟ್ರು ಪರ್ಮಿಷನ್ ಕೊಡಿ. ನಾವು ಈಗ ಯಾವ್ದೋ ಹೋರಾಟಕ್ಕೆ ನಾವು ಪರ್ಮಿಷನ್ ಇಲ್ದಿರ ಬಂದ್ರೆ 100 ಬಸ್ಗಳು ತಂದು ನಿಲ್ಸ್ತೀರಾ? 144 ಸೆಕ್ಷನ್ ಹಾಕ್ತೀರಾ? ಕರ್ಫ್ಯೂ ಹಾಕ್ತೀರಾ? ನೀವು ಪರ್ಮಿಷನ್ ಕೊಟ್ಟಿಲ್ಲ ತಾನೆ? KCA ಹಾಕ್ಬೇಕಾಯ್ತು 144 ಸೆಕ್ಷನ್. ಯಾಕೆ ಮಾಡ್ಲಿಲ್ಲ? ಯಾರು ಹೇಳಿದ್ರು? ಸ್ವತಃ ನಿಮ್ಮ ಉಪಮುಖ್ಯಮಂತ್ರಿ ಹೋಗಿ ಅಲ್ಲಿ RCB ಬಾವುಟ ಇಟ್ಕೊಂಡು ಏನ್ ತಿರುಗಿಸಿದ್ದೆ ಅದು ಹೇಳಿದ್ರು. ಈಗಾಗ್ಲೇ ಎಲ್ಲ ಮಲ್ಯ ಆ ರಾಯಲ್ ಚಾಲೆಂಜ್ ವಿಸ್ಕಿ ಬಾಟಲ್ಗೆ ಪ್ರಮೋಷನ್ಗೆ ಮಾಡಿದಂತ ಒಂದು ಟೀಮ್ ಇದು. ಸರ್ಕಾರ ಪದೇ ಹೇಳ್ತಾ ಇದೆ, ನಾವು ಪರ್ಮಿಷನ್ ಕೊಟ್ಟು. ಇನ್ನು ಕೆಲವು ಮಂತ್ರಿಗಳು ಮಾತಾಡ್ತಾರೆ, ಹೆಣದ ಮೇಲೆ ರಾಜಕಾರಣ ಮಾಡ್ತಾರೆ ಬಿಜೆಪಿಯವರು, ಹದ್ದುಗಳ ತರ ಅಂತ. ಆದ್ರೆ ನೀವು ಸೀಳು ನಾಯಿಗಳ ತರ 11 ಜನರ ಜೀವ ತೆಗೆದು ನಾಯಿಗಳು ಕಾಂಗ್ರೆಸ್ನವರು. ನಾನು ಎಕ್ಕಿಸ್ತ ಹೇಳ್ತೇನೆ, ಸೀಳು ನಾಯಿಗಳು ನೀವು. ನೀವು ಮಾನ ಮರ್ಯಾದೆ ಇಲ್ಲದೆ ಇಂಥ ಒಂದು ದಂಧೆಯಲ್ಲಿ ಬಿದ್ದಿರ್ತಕ್ಕಂಥ ನೀವು ಬೆಳಗ್ಗೆಯಿಂದ ರಾತ್ರಿವರೆಗೆ ದಂಧೆ, ಲೂಟಿ, ಅದಾದ ಮೇಲೆ ಈ ರೀತಿ ಜನರ ಪ್ರಾಣ ತೆಗೆಯೋದು, ಮಾನ ತೆಗೆಯೋದು. ನಿಮ್ಗೆ ಮಾನ ಮರ್ಯಾದೆ ಇಲ್ಲ ಅಂತೇಳಿ ಎಲ್ಲರೂ ಮಾನ ಮರ್ಯಾದೆ ತೆಗೆದಿದೆ. ಇದಕ್ಕೆ ಕಾರಣ ಬೇರೆ ಯಾರು ಅಲ್ಲ. ಮೊದಲ ದಿವಸ ಹೇಳ್ತೀರಿ, ಯಾರು ಪೊಲೀಸ್ನವ್ರದ್ದು ಏನೂ ತಪ್ಪಿಲ್ಲ. ಆಗಿದ್ದ ಮೇಲೆ ನಿಮ್ಗೇನ್ ರೋಗ ಬಂದಿತ್ತು? ಬೆಳಗ್ಗೆ ಎದ್ದ ತಕ್ಷಣವೇ ಮೇಲ್ನೋಟಕ್ಕೆ ಯಾರ್ಯಾರು ತಪ್ಪು ಮಾಡಿದ್ರು. DPR ಕಾರ್ಯದರ್ಶಿ ಸತ್ಯವತಿ ಅವರಿಗೆ ಪತ್ರ ಬರೀತಾರೆ, ನಮಗೆ ಪೊಲೀಸ್ ಸಿಬ್ಬಂದಿಯ ಕೊರತೆ ಇದೆ, 2 ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ನಮಗೆ
ರಕ್ಷಣೆಯನ್ನ ಒದಗಿಸಕ್ಕಾಗಲ್ಲ, ಭದ್ರತೆಯನ್ನ ಒದಗಿಸಕ್ಕಾಗಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಪತ್ರ ಇದೆ. ಇದನ್ನು ಉಲ್ಲಂಘನೆ ಮಾಡಿರೋರೇ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿ ಉಲ್ಲಂಘನೆ ಅಷ್ಟೇ ಮಾಡಲಿಲ್ಲ, ಲಕ್ಷಾಂತರ ಜನ ಬಂದಿದ್ರು, ತುಳಿತಕ್ಕೂ ಒಳಪಟ್ಟು 11 ಜನ ಯುವಕ ಯುವತಿಯರು ಬಲಿಯಾದ್ರು. ಇದಕ್ಕೆ ನನ್ನ ಪ್ರಕಾರ ಇಟ್ ಈಸ್ ಆಲ್ಮೋಸ್ಟ್ ಎ ಮರ್ಡರ್. ಇಟ್ ಈಸ್ ಆಲ್ಮೋಸ್ಟ್ ಎ ಮರ್ಡರ್ ಬೈ ದಿ ಗವರ್ನಮೆಂಟ್. ಹಾಗಾಗಿ ಕೂಡಲೇ ಮಾನ್ಯ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು. ನನ್ನ ಪ್ರಕಾರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಮೇಲೆ FIR ಆಗಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. DPR ಕಾರ್ಯದರ್ಶಿ ಸತ್ಯವತಿ ಅವರಿಗೆ ಪತ್ರ ಬರೀತಾರೆ, ನಮಗೆ ಪೊಲೀಸ್ ಸಿಬ್ಬಂದಿಯ ಕೊರತೆ ಇದೆ, 2 ಕಡೆ ಕಾರ್ಯಕ್ರಮ. ಇದಕ್ಕೆ ಮುಖ್ಯ ಕಾರಣಕರ್ತರು ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಸಚಿವರು ಅವರ ಒಂದು ನಿರ್ಲಕ್ಷ್ಯದಿಂದ ಇವತ್ತು ಪ್ರಾಣ ಕಳ್ಕೊಳ್ಳುವಂಥದ್ದಾಗಿದೆ. ಆ ಅಮಾಯಕ ವ್ಯಕ್ತಿಗಳು ಪ್ರಾಣವನ್ನು ಕಳ್ಕೊಳ್ಳಿಕ್ಕೆ ಮುಖ್ಯ ಕಾರಣಕರ್ತರ ಈ ಕಾಂಗ್ರೆಸ್ ಸರ್ಕಾರದ ದೊಡ್ಡ ಸ್ಥಾನದಲ್ಲಿದ್ದಂಥವ್ರು. ಸರ್ಕಾರದಿಂದ ಒಂದು ವಿಷಾದ ಇಲ್ಲ, ಪರಿಹಾರ ಕೊಡ್ತೀವಿ, ಜನರು ಅನಿಶ್ಚಿತವಾಗಿ ಬಂದಿದ್ದೇ ಕಾರಣ ಅಂತ ಹೇಳ್ತಾರೆ. ಇವ್ರನ್ನ ಯಾರು ಮಾಡಿಂತ ಕೇಳಿದ್ರ? ಇವರೇ ತಮ್ಮ ಪ್ರಚಾರದ ಗೀಳಿಗಾಗಿ, ಇವರ ಮನೆ ಮಕ್ಕಳ ಪ್ರಚಾರದ ಗೀಳಿಗಾಗಿ ಮಾಡಿರುವಂಥದ್ದು. ಇದಕ್ಕೆ ಮುಖ್ಯ ಕಾರಣಕರ್ತರು ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಸಚಿವರು ಅವರ ಒಂದು ನಿರ್ಲಕ್ಷ್ಯದಿಂದ ಇವತ್ತು ಪ್ರಾಣ ಕಳ್ಕೊಳ್ಳುವಂಥದ್ದಾಗಿದೆ. ಆ ಅಮಾಯಕ